ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನು ವೃದ್ಧಿಸಲು ವಿದ್ಯಾರ್ಥಿಗಳೇ ಈ ಟಿಪ್ಸನ್ನು ಫಾಲೋ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಯಾವತ್ತೂ ನಮ್ಮ ತಲೆಯಲ್ಲಿ ಏನಾದರೂ ಹೊಸ ಯೋಚನೆಗಳು ಬರ್ತಾ ಇರಬೇಕು. ಯಾವಾಗ ನಿಂತ ನೀರಿನಲ್ಲಿ ಕಡ್ಡಿ ಕಶ್ಮಲಗಳು ಬೆಳೆದು ಜೀವಿಗಳು ಹುಟ್ಕೊಳ್ಳುತ್ತೆ, ಅದೇ ರೀತಿ ನಿಮ್ಮ ಮೆದುಳು ಸುಮ್ಮನೆ ಇದ್ಕೊಂಡ್ರೆ ಅಲ್ಲಿ ಕೂಡ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನು ಈ ಟಿಪ್ಸ್ಗಳಿಂದ ಸುಧಾರಿಸಿಕೊಳ್ಳಿ. ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮೆದುಳಿನ ಶಕ್ತಿ. ನಮ್ಮ ಕೆಲವೊಂದು ಅಭ್ಯಾಸಗಳು ಮೆದುಳಿನ ಶಕ್ತಿ ಸಾಮರ್ಥ್ಯ ವೃದ್ಧಿಸಲು ಸಹಾಯಕ. ಉತ್ತಮ ಜೀವನ ಕ್ರಮ ಅಭ್ಯಾಸಗಳು ಜ್ಞಾಪಕ ಶಕ್ತಿ ಹೆಚ್ಚಾಗಿಸಲು ಮೆದುಳಿನ ಉತ್ತಮ ಕಾರ್ಯನಿರ್ವಹಣೆಗೆ ನೆರವಾಗುತ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಈ ಟಿಪ್ಸ್ಗಳು. ಮೆದುಳಿಗೆ ವ್ಯಾಯಾಮ. ಮೆದುಳಿಗೆ ವ್ಯಾಯಾಮ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಒಗಟು, ಹೊಸ ಭಾಷೆಯ ಕಲಿಕೆ ಅಥವಾ ಚೆಸ್ನಂತಹ ಆಟಗಳನ್ನು ಮೆದುಳಿಗೆ ಉತ್ತಮ. ಇವೆಲ್ಲ ಮೆದುಳನ್ನು ಸಕ್ರಿಯವಾಗಿಸಲು ಸಹಾಯ ಮಾಡುತ್ತದೆ ಹಾಗೂ ಯೋಚನೆಗಳನ್ನು ತೀಕ್ಷ್ಣಗೊಳಿಸುತ್ತದೆ. ನಿರಂತರ ದೈಹಿಕ ಚಟುವಟಿಕೆ. ನಿಮ್ಮ ಓದಿನ ನಡುವೆ ವ್ಯಾಯಾಮಕ್ಕೆ ಸಮಯ ಮೀಸಲಿಡಿ. ನಿಯಮಿತ ವ್ಯಾಯಾಮ ಮೆದುಳಿನ ರಕ್ತ ಪರಿಚಲನೆ ಉತ್ತಮವಾಗಿಸುತ್ತದೆ. ಮೆದುಳಿನ ಹೊಸ ಕೋಶಗಳ ಬೆಳವಣಿಗೆಗೂ ಉತ್ತೇಜನ ನೀಡುವ ಮೂಲಕ ಜ್ಞಾಪಕ ಶಕ್ತಿ ವೃದ್ಧಿಸಲು ನೆರವು ನೀಡುತ್ತದೆ. ಹೊಸ ಕಲಿಕೆ. ನಿರಂತರ ಹೊಸ ಮಾಹಿತಿ ಹಾಗೂ ಹೊಸ ಅನುಭವವನ್ನು ಪಡೆದುಕೊಳ್ಳಲು ನಿಮ್ಮನ್ನು ನೀವು ಸಜ್ಜುಗೊಳಿಸಿ. ಹೊಸ ಕಲಿಕೆಗಳು ಮೆದುಳನ್ನು ನಿರಂತರ ಚಟುವಟಿಕೆಯಿಂದ ಇರಿಸುವಂತೆ ಮಾಡುತ್ತದೆ. ಇವೆಲ್ಲ ಮೆದುಳಿನ ಕೋಶಗಳ ಬೆಳವಣಿಗೆಗೆ ಸಹಾಯ ಹಾಗೂ ಮೆದುಳನ್ನು ಸಕ್ರಿಯವಾಗಿರಿಸಲು ನೆರವಾಗುತ್ತದೆ. ಹಾಗಾಗಿ ಹೊಸ ಕಲಿಕೆಯಲ್ಲಿ ತೊಡಗಿರಿ ಎಂದು ಹೇಳುತ್ತೇನೆ. ಆರೋಗ್ಯಕರ ಆಹಾರ. ಮೆದುಳಿನ ಶಕ್ತಿ ವೃದ್ಧಿಸಬೇಕಾದರೆ ಮೊದಲು ನೀವು ಮೆದುಳಿಗೆ ಉತ್ತಮವಾದ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ಒಮೆಗಾ 3 ಕೊಬ್ಬಿನಾಮ್ಲ, ಹಣ್ಣು, ತರಕಾರಿ, ಧಾನ್ಯಗಳಿಗಿರುವ ಸಮತೋಲಿತ ಆಹಾರ ಸೇವನೆಗೆ ಒತ್ತು ನೀಡಿ. ಈ ಎಲ್ಲ ಆರೋಗ್ಯಗಳು ಮೆದುಳಿನ ಕೋಶಗಳಿಗೆ ಪೋಷಣೆ ಒದಗಿಸುತ್ತದೆ. ನೀರು ಕುಡಿಯಿರಿ. ಸರಿಯಾದ ಪ್ರಮಾಣದ ನೀರಿನ ಸೇವನೆ ದೇಹಕ್ಕೆ ಬಲು ಅಗತ್ಯ. ಮೆದುಳಿಗೂ ಇದು ಮುಖ್ಯವಾಗಿ ಬೇಕೇ ಬೇಕು. ನಿರ್ಜಲೀಕರಣ ದಣಿವಿಕೆಗೆ ಕಾರಣವಾಗುತ್ತದೆ, ಏಕಾಗ್ರತೆ ಕಡಿಮೆ ಮಾಡುತ್ತದೆ. ಹೀಗಾಗಿ ದಿನವಿಡೀ ಸರಿಯಾದ ಪ್ರಮಾಣದ ನೀರು ಸೇವನೆ ಮೆದುಳಿಗೆ ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯಕ. ನಿದ್ದೆಯನ್ನು ನಿರ್ಲಕ್ಷಿಸಬೇಡಿ ವಿದ್ಯಾರ್ಥಿಗಳೇ. ಓದಿಗೆ ಎಷ್ಟು ಮಹತ್ವ ನೀಡಿದ್ದೀರೋ ನಿದ್ದೆಗೂ ಅಷ್ಟೇ ಮಹತ್ವ ಕೊಡಿ. ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಬೇಕು. ಇದು ಜ್ಞಾಪಕ ಶಕ್ತಿ ವೃದ್ಧಿಗೆ ಹಾಗೂ ಮೆದುಳಿನ ಒಟ್ಟು ಆರೋಗ್ಯಕ್ಕೆ ಬಲು ಸಹಾಯವಾಗುತ್ತದೆ. ಹಾಗಾಗಿ ನಿಯಮಿತವಾಗಿ ನಿದ್ದೆ ಮಾಡಿ. ಗಮನ ಕೇಂದ್ರೀಕರಿಸಿ. ನೀವು ನಿಮ್ಮ ಟಾಸ್ಕ್ಗಳನ್ನು ಪೂರ್ಣಗೊಳಿಸುವಾಗ ನಿಮ್ಮ ಗಮನ ಬೇರೆಡೆ ಸೆಳೆಯುವ ಅಡ್ಡಿಗಳನ್ನು ದೂರವಾಗಿಸಿ ಹಾಗೂ ನೀವು ಮಾಡುವ ಕೆಲಸಗಳತ್ತ ಸಂಪೂರ್ಣ ಗಮನ ಕೇಂದ್ರೀಕರಿಸಿ. ಏಕಾಗ್ರತೆಯನ್ನು ಹೆಚ್ಚಿಸುವ ಅಭ್ಯಾಸಗಳನ್ನು ಖಂಡಿತ ನೆರವಾಗುತ್ತದೆ. ಒತ್ತಡ ದೂರವಾಗಿಸಿ. ಗಂಭೀರ ಒತ್ತಡ ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಒತ್ತಡ ನಿರ್ವಹಿಸುವತ್ತ ಗಮನ ಕೇಂದ್ರೀಕರಿಸುವುದು ಕೂಡ ಉತ್ತಮ. ಹೀಗಾಗಿ ಧ್ಯಾನ, ದೀರ್ಘ ಉಸಿರಾಟದಂತಹ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ಇದು ನಿಮ್ಮ ಒತ್ತಡ ಮಟ್ಟ ತಗ್ಗಿಸಿ ಮೆದುಳಿಗೆ ಆರೋಗ್ಯ ನೀಡುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಮೆದುಳಿನ ಆರೋಗ್ಯ ಸುಧಾರಿಸಿಕೊಳ್ಳಿ. ನಿಮ್ಮ ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆಯುವಂಥವರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.